ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇರಾನ್ ವಿರುದ್ಧ ಅಮೆರಿಕ ಮತ್ತು ಇಸ್ರೇಲ್ಗಳು ಮತ್ತೊಂದು ಸುತ್ತಿನ ದಾಳಿಗಳನ್ನು ನಡೆಸಿವೆ. ಈ ದಾಳಿಯಲ್ಲಿ ಇರಾನ್ನ ರಾಜಧಾನಿ ತೆಹರಾನ್ ಸಾಕಷ್ಟು ಹಾನಿಗೊಳಗಾಗಿದೆ. ಹೀಗಾಗಿ ಇರಾನ್ ಕೂಡ ಪ್ರತೀಕಾರಾತ್ಮಕ ದಾಳಿಗಳನ್ನು ಮುಂದುವರಿಸ್ತಾ ಇದೆ. ಅವರೀಗ ದೊಡ್ಡ ಮಟ್ಟದಲ್ಲಿ ಗಲ್ಫ್ ದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಈ ಮಧ್ಯೆ ಭಾರತದ ಹಡಗುಗಳಿಗೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ಫ್ರೀ ಪ್ಯಾಸೇಜ್ ಅನ್ನು ಒದಗಿಸಿ ಕೊಡೋದಕ್ಕೂ ಮೊದಲು ಭಾರತ ಇರಾನ್ಗೆ ಸೇರಿದ ಶಾಡೋ ಫ್ಲೀಟ್ಗಳನ್ನು ವಶಕ್ಕೆ ಪಡ್ಕೊಂಡಿತ್ತು. ಆ ಹಡಗುಗಳ ಬಿಡುಗಡೆಗಾಗಿ ಇರಾನ್ ಭಾರತದ ಜೊತೆ ಸಂಧಾನಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆ ಹಡಗುಗಳ ಬಿಡುಗಡೆಗಾಗಿನೇ ಭಾರತದ ಹಡಗುಗಳಿಗೆ ಇರಾನ್ ಫ್ರೀ ಪ್ಯಾಸೇಜ್ ಅನ್ನು ಒದಗಿಸಿದೆ ಅನ್ನೋ ವರದಿಗಳನ್ನು ಭಾರತ ತಳ್ಳಿಹಾಕಿದೆ. ಇನ್ನು ಶ್ರೀಲಂಕಾದ ಬಳಿ ಇರಾನ್ ಕಳ್ಕೊಂಡ ಯುದ್ಧ ನೌಕೆಗೆ ಅಮೆರಿಕ ವಿರುದ್ಧ ಪ್ರತೀಕಾರವನ್ನು ಹೇಳುವುದಾಗಿ ಇರಾನ್ ಅಬ್ಬರಿಸ್ತಾ ಇದೆ. ಹಾಗಾದ್ರೆ ಭಾರತ ಹಾಗೂ ಇರಾನ್ ನಡುವಿನ ಆ ಹಡಗುಗಳ ಡೀಲ್ ಏನು? ಭಾರತದ ಬಗ್ಗೆ ವಿದೇಶಿ ಮಾಧ್ಯಮಗಳಾಡ್ತಾ ಇರೋ ಮಾತೇನು? ಇರಾನ್ ಹಾಗೂ ಇಸ್ರೇಲ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಇರೋ ಭಾರತದ ವಿದೇಶಾಂಗ ನೀತಿ ಏನನ್ನ ಹೇಳುತ್ತೆ? ಬನ್ನಿ ನೋಡೋಣ. ಗೆಳೆಯರೆ, ಇತ್ತೀಚೆಗೆ ಭಾರತದಲ್ಲಿ ನೌಕಾಭ್ಯಾಸ ಮುಗಿಸ್ಕೊಂಡು ಹೊರಟಿದ್ದ ಇರಾನಿನ ಐರಿಸ್ ದೇನಾ ಯುದ್ಧ ನೌಕೆ ಅಮೆರಿಕದ ಟಾರ್ಪಡೋ ದಾಳಿಗೆ ತುತ್ತಾಗಿ ನಾಶ ಆಯಿತು. ಅದರಲ್ಲಿ ಸುಮಾರು 87 ಜನ ಇರಾನಿ ನೌಕಾಪಡೆಯ ಸಿಬ್ಬಂದಿ ಸಾವಿಗೀಡಾದರು. ಅದಕ್ಕೆ ತಕ್ಕ ಪ್ರತೀಕಾರವನ್ನು ನಾವು ಕೂಡ ಹೇಳ್ತೀವಿ ಅಂತ ಇರಾನ್ ನೌಕಾಪಡೆಯ ಮುಖ್ಯಸ್ಥ ಶಹರಂ ಇರಾನಿ ಪ್ರತಿಜ್ಞೆಯನ್ನ ಮಾಡಿರುವುದಾಗಿ ಇರಾನ್ ಟಿವಿ ವರದಿ ಹೇಳ್ತಾ ಇದೆ. ನಾವು ಶತ್ರುಗಳ ಅಪರಾಧಗಳನ್ನು ಯಾವುದೇ ಕಾರಣಕ್ಕೂ ಮರೆಯೋದಿಲ್ಲ ಮತ್ತು ನಮ್ಮ ಹುತಾತ್ಮರ ರಕ್ತಕ್ಕೆ ಪ್ರತೀಕಾರ ಹೇಳ್ತೀವಿ ಅಂತ ಶಹರಂ ಇರಾನಿ ಹೇಳಿದ್ದಾರೆ. ಆ ಹಡಗು ಭಾರತದಿಂದ ಶ್ರೀಲಂಕಾನ ತಲುಪಿ ಅಲ್ಲಿಂದ ಇರಾನ್ ಕಡೆಗೆ ಪ್ರಯಾಣ ಬೆಳೆಸಿತ್ತು. ಶ್ರೀಲಂಕಾ ಬಳಿ ಅಂತಾರಾಷ್ಟ್ರೀಯ ಜಲಪ್ರದೇಶದಲ್ಲಿರುವಾಗಲೇ ಅಮೆರಿಕದ ಸಬ್ಮರಿನ್ ಒಂದು ಟಾರ್ಪೆಡೋ ಮೂಲಕ ಆ ಹಡಗನ್ನು ಹೊಡೆದು ಹಾಕಿತು. ಸಮುದ್ರದಲ್ಲಿ ಮುಳುಗುತ್ತಾ ಇದ್ದ ಹಡಗಿನ ಸಿಬ್ಬಂದಿಗೆ ಭಾರತ ಹಾಗೂ ಶ್ರೀಲಂಕಾ ನೌಕಾಪಡೆಗಳು ಸಹಾಯ ಮಾಡೋ ಪ್ರಯತ್ನವನ್ನು ಪಟ್ಟವು. 180 ಮಂದಿ ಸಿಬ್ಬಂದಿಯ ಪೈಕಿ 87 ಮಂದಿಯಲ್ಲಿ ಸಾವಿಗೀಡಾದರೆ ಉಳಿದವರನ್ನು ಕಾಪಾಡಲಾಯಿತು. ಅದಕ್ಕಾಗಿ ಭಾರತ ಬೋಯಿಂಗ್ ನಿರ್ಮಿತ ಪೊಸೈಡನ್ 8 ವಿಮಾನಗಳನ್ನು ಹಾಗೆ INS ತರಂಗಿಣಿ ಮತ್ತು INS ಇಕ್ಷ್ವಾಕ್ ಸೇರಿದಂತೆ ಒಂದಷ್ಟು ಹಡಗುಗಳನ್ನು ಅಲ್ಲಿಗೆ ಕಳುಹಿಸಿಕೊಡ್ತು. ಹಾಗೆ ಇರಾನಿನ ಮತ್ತೊಂದು ಯುದ್ಧ ನೌಕೆಗೆ ಭಾರತ ತನ್ನ ಕಡಲ ತೀರದಲ್ಲಿ ಆಶ್ರಯವನ್ನು ಕೊಟ್ಟಿದೆ. ಅದು ಸುರಕ್ಷಿತವಾಗಿದೆ. ಅದರ ಸಿಬ್ಬಂದಿ ಕೂಡ ಸದ್ಯಕ್ಕೆ ಭಾರತದಲ್ಲೇ ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಇದರ ನಡುವೆ ಗೆಳೆಯರೆ, ಈಗ ಭಾರತದ ತೈಲ ಹಡಗುಗಳಿಗೆ ಇರಾನ್ ಸೇಫ್ ಪ್ಯಾಸೇಜ್ ಅನ್ನ ಒದಗಿಸಿಕೊಟ್ಟಿರೋದು ಪಶ್ಚಿಮದ ಸಾಕಷ್ಟು ಮಾಧ್ಯಮಗಳು ಮತ್ತು ಅಲ್ಲಿನ ವಿಶ್ಲೇಷಕರ ಕೆಂಗಣ್ಣಿಗೆ ಗುರಿಯಾಗ್ತಾ ಇದೆ. ಅಲ್ಲಿ ಅವರ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇರೋದು ಪಶ್ಚಿಮದ ದೇಶಗಳ ವಿದೇಶಾಂಗ ನೀತಿ ಮತ್ತು ಭಾರತ ಅಳವಡಿಸಿಕೊಂಡಿರುವ ವಿಶೇಷ ವಿದೇಶಾಂಗ ನೀತಿ. ಈ ಹಿಂದೆ ಭಾರತ ಆಲಿಪ್ತ ನೀತಿಯನ್ನು ಅಳವಡಿಸಿಕೊಂಡಿತ್ತು. ಆದರೆ ಈಗ ಭಾರತದ ವರ್ತನೆ ತಟಸ್ಥವಾಗಿ ಕೂಡ ಕಾಣ್ತಾ ಇಲ್ಲ. ಅವರು ಎಲ್ಲರ ಜೊತೆಗೂ ಸಂಬಂಧಗಳನ್ನು ಇಟ್ಕೊಂಡು ಲಾಭ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ರೆ, ಮತ್ತೆ ಕೆಲವರು ತೆಳು ಹಗ್ಗದ ಮೇಲೆ ಭಾರತ ನಡೀತಾ ಇದೆ. ಜಾಗತಿಕ ಸಂಕಷ್ಟದ ಸಮಯದಲ್ಲಿ ಹಗ್ಗಕ್ಕೆ ಬೆಂಕಿ ಬಿದ್ದಿರುವಾಗ ಅದರ ಮೇಲಿನ ಭಾರತದ ನಡಿಗೆ ಎಷ್ಟು ದಿನ ಹೀಗೆ ಸೇಫ್ ಆಗಿರೋದಕ್ಕೆ ಸಾಧ್ಯ ಅಂತ ಕೆಲವರು ಬರಿತಾ ಇದ್ದಾರೆ. ಇಲ್ಲಿ ಕಾಣ್ತಾ ಇರೋದು ಭಾರತ ಅಳವಡಿಸಿಕೊಂಡ ನೀತಿಯ ಕುರಿತಾದ ಭಯಾನಕ ಅಸಮಾಧಾನ. ಗೆಳೆಯರೆ, ಇವತ್ತಲ್ಲ, ಈ ಹಿಂದೆ ಕೂಡ ಭಾರತ ಯಾವತ್ತೂ ಕೂಡ ಯಾವ ದೇಶದ ಯುದ್ಧಗಳಲ್ಲೂ ಮೂಗು ತೂರಿಸೋದಕ್ಕೆ ಹೋಗಲಿಲ್ಲ. ಇದು ಭಾರತದ ಮೊದಲ ಪ್ರಧಾನಿ ನೆಹರು ಅವರ ಕಾಲದಿಂದಲೂ ಅಳವಡಿಸಿಕೊಂಡು ಬಂದ ಭಾರತದ ಆಲಿಪ್ತ ವಿದೇಶಾಂಗ ನೀತಿ. ಯಾರು ಏನು ಬೇಕಾದರೂ ಮಾಡ್ಕೊಳ್ಳಿ, ನಾವು ತಟಸ್ಥರಾಗಿ ಉಳಿದು ಬಿಡ್ತೀವಿ ಅಂತ ಭಾರತ ಅವತ್ತಿಂದಲೂ ಕೂಡ ಹೇಳ್ತಲೇ ಬರ್ತಾ ಇತ್ತು. ಆದರೆ ಇಡೀ ಜಗತ್ತು ಯುದ್ಧಗ್ರಸ್ತವಾದಾಗಲೂ ಕೂಡ ನಾವು ತಟಸ್ಥರಾಗಿರಬೇಕು ಅಂದರೆ ಒಂದು, ನಾವು ಜಗತ್ತಿನಿಂದ ಡಿಸ್ಕನೆಕ್ಟ್ ಆಗಿ ದೂರ ಇದ್ದು ಬಿಡಬೇಕು, ಅಥವಾ ಭಾರತದ ಬಗ್ಗೆ ಬೇರೆ ಯಾರಿಗೂ ಯಾವ ಆಸಕ್ತಿಯೂ ಇರಬಾರ್ದು, ಅಥವಾ ಭಾರತ ಅಜಾತ ಶತ್ರು ಥರ ಯಾರ ಜೊತೆಗೂ ಶತ್ರುತ್ವಗಳೇ ಇಲ್ಲದ ಹಾಗೆ ಬದುಕ್ಬಿಡ್ಬೇಕು. ಆದರೆ ನಮ್ಮ ಪರಿಸ್ಥಿತಿ ಹಾಗಿಲ್ವಲ್ಲ. ಯುದ್ಧ ನಮಗೆ ಬೇಡದೇ ಇರಬಹುದು, ಆದರೆ ನಮ್ಮ ಅಕ್ಕಪಕ್ಕ ಇರೋರಿಗೆ, ನಮ್ಮ ಬೆಳವಣಿಗೆಯನ್ನು ಸಹಿಸದವರಿಗೆ ಯುದ್ಧ ಬೇಕಿದೆ. ಅವರು ದಾಳಿ ಮಾಡಿದರೆ ಅವರನ್ನು ಹಿಮ್ಮೆಟ್ಟಿಸೋದಕ್ಕಾದರೂ ನಾವು ಯುದ್ಧ ಮಾಡಲೇಬೇಕಾಗತ್ತೆ. ಇದನ್ನು ಅರ್ಥ ಮಾಡಿಕೊಂಡವರು ಭಾರತದ 3ನೇ ಪ್ರಧಾನಿ ಇಂದಿರಾ ಗಾಂಧಿ. ಹೀಗಾಗಿ ಆಲಿಪ್ತ ನೀತಿಯ ಜೊತೆಗೆ ಇಂದಿರಾ ಗಾಂಧಿ ಸ್ವಲ್ಪ ಸೋವಿಯತ್ ಕಡೆಗೆ ವಾಲೋದಕ್ಕೆ ಶುರು ಮಾಡಿದ್ರು. ಅದು ಭಾರತವನ್ನ ಸೋವಿಯತ್ ರಷ್ಯಾ ಮೇಲೆ ನಾನಾ ಕಾರಣಗಳಿಗೆ ಡಿಪೆಂಡ್ ಆಗೋ ಹಾಗೆ ಕೂಡ ಮಾಡ್ತು. ಇಷ್ಟಾದರೂ ಶೀತಲ ಸಮರದಲ್ಲಿ ಭಾರತ ಯಾರ ಪರವೂ ನಿಂತುಕೊಳ್ಳಿಲ್ಲ, ಎಲ್ಲೂ ಯಾವ ಯುದ್ಧದಲ್ಲೂ ಭಾಗಿ ಕೂಡ ಆಗಲಿಲ್ಲ. ಇನ್ನು ಸೋವಿಯತ್ತೇ ಹೆಚ್ಚು ದಿನ ಉಳಿಲಿಲ್ಲ, ಅದು ಒಡೀತು. ಆರ್ಥಿಕ ಸಂಕಷ್ಟಕ್ಕೆ ಸಿಲುಕೊಳ್ತು. ಆಗಲೂ ಭಾರತ ತನ್ನ ಕೈಲಾದಷ್ಟು
ರಷ್ಯಾಗೆ ಸಹಾಯವನ್ನು ಮಾಡ್ತು. ಹಳೆಯ ಸ್ನೇಹವನ್ನು ಭಾರತ ಉಳಿಸ್ಕೊಳ್ತು. ಆದರೆ ರಷ್ಯಾ ಅಕ್ಕಪಕ್ಕದ ದೇಶಗಳ ಮೇಲೆ ಮಾಡಿದ ದಾಳಿಗಳನ್ನು ಭಾರತ ಬೆಂಬಲಿಸಲಿಲ್ಲ. ಅಲ್ಲಿವರೆಗೆ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಭಾರತದ ಆಲಿಪ್ತ ನೀತಿಯಲ್ಲಿ ಸ್ವಲ್ಪ ಮಟ್ಟಿಗಿನ ಬದಲಾವಣೆಗಳಾದವು. ಆ ನಂತರ ಅದರಲ್ಲಿ ಮತ್ತೊಂದು ದೊಡ್ಡ ಬದಲಾವಣೆ ಅಂತ ಕಾಣಿಸೋದಕ್ಕೆ ಶುರು ಮಾಡಿದ್ದು ನರೇಂದ್ರ ಮೋದಿ ಪ್ರಧಾನಿಯಾದ ನಂತರ. ಇಲ್ಲಿ 21ನೇ ಶತಮಾನದ ಆರಂಭದಲ್ಲಿ ಕೂಡ ಭಾರತದಲ್ಲಿ ಸೋಷಿಯಲಿಸ್ಟ್ ಹಿನ್ನೆಲೆಯ ನಾಯಕರ ಪ್ರಭಾವ ದಟ್ಟವಾಗಿತ್ತು. ಹೀಗಾಗಿ ನಮಗೆ ಅಮೆರಿಕ ಜೊತೆ ಸಂಬಂಧ ಸುಧಾರಣೆಗೆ ಸೋಷಿಯಲಿಸಂ ಮೇಲಿನ ಮಮಕಾರ ಅಡ್ಡಿ ಬರ್ತಾ ಇತ್ತು. ಹಾಗಂತ ಕಮ್ಯುನಿಸ್ಟ್ ಚೈನಾ ಅಥವಾ ರಷ್ಯಾಗಳ ಜೊತೆ ಗುರುತಿಸ್ಕೊಳ್ಳೋದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಡ್ಡಿ ಉಂಟು ಮಾಡ್ತಾ ಇತ್ತು. ಹೀಗಾಗಿ ಎರಡರ ನಡುವೆನೇ ಉಳಿದ ಭಾರತ 2014ರ ನಂತರ ಒಂದು ದೊಡ್ಡ ಬದಲಾವಣೆಗೆ ತೆರೆಕೊಳ್ತು. ಅದರ ಹೆಸರು ಲಾಭತಂತ್ರ. ಅದು ರಷ್ಯಾ ಆಗಿರಲಿ ಅಮೆರಿಕ ಆಗಿರಲಿ ನಮಗೆ ಯಾರೊಬ್ಬರ ಪರ ನಿಲ್ಲಬೇಕಾದ ಅಗತ್ಯನೂ ಇಲ್ಲ. ಹಾಗಂತ ನಾವು ಯಾರ ಜೊತೆಗೂ ಇರೋದಿಲ್ಲ, ನಿಮ್ಮಿಂದಲೂ ದೂರ ಇರ್ತೀವಿ ಅಂತಲ್ಲ. ನಾವು ನಿಮ್ಮ ಜೊತೆಗೂ ಇರ್ತೀವಿ, ಅವರ ಜೊತೆಗೂ ಇರ್ತೀವಿ. ನಮಗೆ ನೀವು ಬೇಕು, ಅವರು ಬೇಕು. ಅದರ ಜೊತೆಗೆ ಜಗತ್ತಿನ ಶಾಂತಿ ಕೂಡ ನಮಗೆ ಬೇಕು. ಹಾಗಂತ ಹೇಳೋದಕ್ಕೆ ಯಾರಾದರೂ ಒಬ್ಬರು ಬೇಕು. ಆ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋ ಥರದ ವಿಶೇಷ ನೀತಿಯನ್ನು ಭಾರತ ಅಳವಡಿಸ್ಕೊಳ್ತಾ ಹೋಯಿತು. ರಷ್ಯಾ ಅಮೆರಿಕ ಎರಡನ್ನೂ ಜೊತೆಲಿ ಇಟ್ಕೊಂಡು ಲಾಭ ಮಾಡ್ಕೊಳ್ಳೋದಕ್ಕೆ ಹಾಗೂ ಇಬ್ಬರ ನಡುವಿನ ಸೇತುವೆ ಆಗೋದಕ್ಕೆ ಪ್ರಯತ್ನಗಳನ್ನು ಭಾರತ ಮಾಡ್ತು. ಈಗ ಅದು ತುಂಬ ಲಾಭ ಕೊಡ್ತಾ ಇದೆಯಾ ಗೊತ್ತಿಲ್ಲ, ಆದರೆ ನಷ್ಟವನ್ನಂತೂ ಸದ್ಯಕ್ಕೆ ಉಂಟು ಮಾಡ್ತಾ ಇಲ್ಲ. ಈಗ ಯಾವುದಾದ್ರೂ ಒಂದು ಪಕ್ಷವನ್ನು ಬೆಂಬಲಿಸಬೇಕು, ಇಲ್ಲದೇ ಇದ್ರೆ ಜಾಗತಿಕ ವಿದ್ಯಮಾನಗಳಲ್ಲಿ ನಾವು ಎಲ್ಲೂ ಸಲ್ಲದವರಾಗಿ ಹೋಗ್ತೀವಿ ಅನ್ನೋ ಥರದ ಅಭಿಪ್ರಾಯ ಇರೋ ಜನಕ್ಕೆ ಭಾರತದ ಈ ನೀತಿ ಇಷ್ಟ ಆಗ್ತಿಲ್ಲ ಅನ್ನೋದಕ್ಕಿಂತ ಸಣ್ಣ ಹೊಟ್ಟೆ ಕಿಚ್ಚಿಗೆ ಕಾರಣ ಆಗ್ತಾ ಇದೆ. ಅವರು ಅಲ್ಲೂ ಲಾಭ ಮಾಡ್ಕೋತಾ ಇದ್ದಾರೆ, ಇಲ್ಲೂ ಲಾಭ ಮಾಡ್ಕೋತಾ ಇದ್ದಾರೆ ಅನ್ನೋದು ಆ ಅಸಹನೆಗೆ ಕಾರಣ. ಅಮೆರಿಕ ಜೊತೆ ಕ್ವಾಡಲ್ಲಿ ಭಾರತ ಇದೆ, ರಕ್ಷಣಾ ಒಪ್ಪಂದಗಳನ್ನು ಮಾಡಿಕೊಂಡಿದೆ. ಅಮೆರಿಕ ಜೊತೆ ಟ್ರೇಡ್ ಡೀಲಿಗೆ ಕೂತ್ರೆ ಭಾರತ ತನ್ನ ಡಿಮ್ಯಾಂಡ್ಗಳನ್ನು ಮುಂದಿಟ್ಟು ಮಾತಾಡುತ್ತೆ, ಅಮೆರಿಕ ಮೇಲೆ ಒತ್ತಡವನ್ನು ಕೂಡ ಹೇರುತ್ತೆ, ಅಮೆರಿಕಾದಿಂದ ಲಾಭವನ್ನು ಮಾಡಿಕೊಳ್ಳುತ್ತೆ. ಹಾಗೆ ರಷ್ಯಾ ಜೊತೆ ತೈಲವನ್ನು ಖರೀದಿ ಮಾಡುತ್ತೆ, ಅಲ್ಲಿನ ಆಯುಧಗಳನ್ನು ಕೂಡ ಭಾರತೀಯರು ಖರೀದಿ ಮಾಡ್ತಾರೆ. ಇಸ್ರೇಲ್ ಜೊತೆ ರಕ್ಷಣಾ ಒಪ್ಪಂದಗಳಿವೆ. ಇಸ್ರೇಲಿನ ಪಾರ್ಲಿಮೆಂಟಲ್ಲಿ ನಿಂತು ನಾವು ನಿಮ್ಮ ಜೊತೆಗಿದ್ದೀವಿ, ಇಸ್ರೇಲ್ ಹಾಗೂ ಭಾರತ ಎರಡೂ ಭಯೋತ್ಪಾದನೆಯ ವಿರುದ್ಧ ಹೋರಾಟ ಮಾಡ್ತಾ ಇವೆ, ನಮ್ಮ ಸಂಬಂಧಗಳು ಶಾಶ್ವತ ಅಂತ ಹೇಳಿ ಭಾರತದ ಪ್ರಧಾನಿ ಅಲ್ಲಿನ ಅತ್ಯಂತ ಪ್ರತಿಷ್ಠಿತ ಗೌರವವನ್ನು ಪಡ್ಕೋತಾರೆ. ಅಲ್ಲಿಂದ ಬಂದ ನಂತರ ಇರಾನ್ ಜೊತೆ ಮಾತುಕತೆಗಳನ್ನು ಮಾಡಿ ಅಲ್ಲಿಂದ ತೈಲ ಹಾಗೂ ಗ್ಯಾಸ್ ಹಡಗುಗಳಿಗೆ ಸೇಫ್ ಪ್ಯಾಸೇಜ್ ಅನ್ನು ಕೂಡ ಭಾರತ ಪಡ್ಕೊಳ್ಳುತ್ತೆ. ಇಸ್ರೇಲ್ ಜೊತೆ ಆಯುಧ ಖರೀದಿ ಮತ್ತು ಜಂಟಿ ತಯಾರಿಕಾ ಒಪ್ಪಂದಗಳನ್ನು ಭಾರತ ಮಾಡಿಕೊಂಡಿದೆ. ತಂತ್ರಜ್ಞಾನ ಹಂಚಿಕೆಯ ಒಪ್ಪಂದಗಳೂ ಆಗಿವೆ. ಪಾಕಿಸ್ತಾನದ ಜೊತೆಗಿನ ಸಂಘರ್ಷದ ಸಂದರ್ಭದಲ್ಲಿ ಇಸ್ರೇಲ್ ಭಾರತಕ್ಕೆ ಆಯುಧಗಳನ್ನು ಕೊಡ್ತು. ಹಾಗೆ ಇಸ್ರೇಲಿನ ಪರಮಶತ್ರು ಇರಾನ್ ಜೊತೆ ಕೂಡ ಭಾರತ ಸಂಬಂಧಗಳನ್ನು ಚೆನ್ನಾಗಿಟ್ಕೊಂಡು ಅಲ್ಲಿ ಚಾಬಹಾರ್ ಪೋರ್ಟ್ ಅಭಿವೃದ್ಧಿ ಯೋಜನೆಯನ್ನು ಕೂಡ ಕೈಗೆತ್ತಿಕೊಳ್ಳುತ್ತೆ. ಈ ಮೂಲಕ ಅಫ್ಘಾನಿಸ್ತಾನಕ್ಕೆ ಪಾಕಿಸ್ತಾನವನ್ನು ಬೈಪಾಸ್ ಮಾಡಿ ರಸ್ತೆಯ ಸಂಪರ್ಕವನ್ನು ಕೂಡ ಭಾರತ ಪಡ್ಕೊಳ್ಳುತ್ತೆ. ಇದು ಹೇಗೆ ತಾನೇ ಸಾಧ್ಯ ಆಗುತ್ತೆ? ಯಾವುದಾದ್ರೂ ಒಂದು ಕಡೆ ಇರಬೇಕಪ್ಪ, ಅಲ್ಲೂ ಇರೋದು ಇಲ್ಲೂ ಇರೋದು ತಪ್ಪಲ್ವೇ? ಇದು ಪಶ್ಚಿಮದ ಕೆಲ ಸೋಕಾಲ್ಡ್ ತಜ್ಞರು ಕೇಳ್ತಾ ಇರೋ ಪ್ರಶ್ನೆ. ಇನ್ನು ಮೊನ್ನೆ ಇರಾನ್ ನಾವು ಅಮೆರಿಕ ಹಾಗೂ ಇಸ್ರೇಲಿನ ಮಿತ್ರ ದೇಶಗಳಿಗೆ ಹಾರ್ಮೋಜಲ್ಲಿ ಅವಕಾಶವನ್ನು ಕೊಡೋದಿಲ್ಲ, ಅವರ ಹಡಗುಗಳನ್ನು ಬಿಡೋದಿಲ್ಲ ಅಂತ ಹೇಳಿದರೂ ಕೂಡ ಭಾರತದ ಹಡಗುಗಳಿಗೆ ಸೇಫ್ ಪ್ಯಾಸೇಜ್ ಅನ್ನು ಕೊಟ್ಟಿದೆ. ಭಾರತ ಇಲ್ಲಿ ಇಸ್ರೇಲ್ ಜೊತೆ ಅತ್ಯುತ್ತಮ ಸ್ನೇಹ ಸಂಬಂಧಗಳನ್ನು ಇಟ್ಟುಕೊಂಡಿದೆಯಲ್ಲ, ಇಷ್ಟಾದರೂ ಭಾರತದ ಹಡಗುಗಳಿಗೆ ಸೇಫ್ ಪ್ಯಾಸೇಜ್ ಹೇಗೆ ಸಾಧ್ಯ? ಇಲ್ಲಿ ನಾವು ಅಮೆರಿಕ ಜೊತೆ ನಿಂತ್ಕೊಳ್ಳೋದಿಲ್ಲ ಅಂತ ಹೇಳಿ ಅಂತರ ಕಾಪಾಡಿಕೊಂಡ ಯುರೋಪಿಯನ್ ದೇಶಗಳಿಗೆ, ಜಪಾನ್ಗೆ, ದಕ್ಷಿಣ ಕೊರಿಯಾದಂಥ ದೇಶಗಳಿಗೆ ಕೂಡ ಸಿಗದ ವಿಶೇಷ ಅವಕಾಶ ಭಾರತಕ್ಕೆ ಮಾತ್ರ ಹೇಗೆ ಸಿಕ್ಕಿದೆ? ಈ ಪ್ರಶ್ನೆ ಕಾಡೋದಕ್ಕೆ ಶುರುವಾದ ಕೂಡಲೇ ಪಶ್ಚಿಮದ ಮಂದಿ ಹಾಗೂ ಅಲ್ಲಿನ ರಕ್ಷಣಾ ವಿಶ್ಲೇಷಕರಿಗೆ ನೆನಪಾಗಿದ್ದು ಇತ್ತೀಚೆಗೆ ಭಾರತ ಹಿಂದೂ ಮಹಾಸಾಗರದಲ್ಲಿ ತನ್ನ ವಶಕ್ಕೆ ತಗೊಂಡ 3 ಹಡಗುಗಳ ಕಥೆ. ಗೆಳೆಯರೇ, ಇಲ್ಲೇನಾಗಿತ್ತು ಅಂದರೆ ಮೊನ್ನೆ ಫೆಬ್ರವರಿಯಲ್ಲಿ, ಅಂದರೆ ಈ ಯುದ್ಧ ಎಲ್ಲ ಶುರುವಾಗೋ ಮೊದಲು ನಮ್ಮ ಮುಂಬೈ ಕರಾವಳಿಯಲ್ಲಿ ಇರಾನಿನ ಶಾಡೋ ಫ್ಲೀಟುಗಳು ಸ್ಟೆಲ್ಲರ್ ರೂಬಿ, ಅಸ್ಫಾಲ್ಟ್ ಸ್ಟಾರ್ ಮತ್ತು ಅಲ್ ಜಾವ್ಜಿಯಾ ಅನ್ನೋ 3 ತೈಲ ಹಡಗುಗಳನ್ನು ಭಾರತದ ನೌಕಾಪಡೆ ವಶಕ್ಕೆ ತಗೊಳ್ತು. ಆ ಹಡಗುಗಳು ಭಾರತದ ನೀರಲ್ಲಿದ್ವು. ಅವುಗಳ ಬಳಿ ಯಾವ ದೇಶದ ಹಡಗುಗಳು ಅನ್ನೋದನ್ನ ಹೇಳುವ ಯಾವ ದಾಖಲೆಗಳು ಇರಲಿಲ್ಲ. ಹಡಗಿನ ಮೇಲೆ ಯಾವುದೇ ದೇಶದ ಬಾವುಟ ಇರಲಿಲ್ಲ. ಸೊ ಅದನ್ನು ನೋಡಿದ ಕೂಡಲೇ ಇವು ಶಾಡೋ ಫ್ಲೀಟುಗಳು ಕಳ್ಳ ಸಾಗಾಣಿಕೆಯನ್ನು ಮಾಡ್ತಾ ಇವೆ ಅನ್ನೋದು ಗೊತ್ತಾಯಿತು. ಭಾರತ ಆ ಹಡಗುಗಳನ್ನು ಸೀಸ್ ಮಾಡಿ ಮುಂಬೈ ಪೋರ್ಟ್ಗೆ ತಗೊಂಡು ಬಂತು. ಆ ನಂತರ ಗೊತ್ತಾಗಿದ್ದೇನು ಅಂದರೆ ಅವು ಅಮೆರಿಕಾದ ಸ್ಯಾಂಕ್ಷನ್ಸ್ ಅನ್ನು ಎದುರಿಸ್ತಾ ಇದ್ದ ಹಡಗುಗಳು ಅನ್ನೋದು. ಹೀಗಾಗಿ ಅವು ಭಾರತದಲ್ಲೇ ಇದ್ದು ಈಗ ಹುಟ್ಟುಕೊಂಡಿರೋ ಥಿಯರಿ ಏನಪ್ಪಾ ಅಂದ್ರೆ ಆ ಹಡಗುಗಳು 3 ಕೂಡ ಇರಾನ್ ಮಾಲೀಕತ್ವದ ಹಡಗುಗಳು. ಚೈನಾಗೆ ತೈಲ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ವು. ಅವು ಭಾರತದ ವಶದಲ್ಲಿವೆ. ಈಗ ಹಾರ್ಮೋಜ್ ಅನ್ನು ಮುಚ್ಚಿರೋದ್ರಿಂದ ಭಾರತದ ಹಡಗುಗಳಿಗೆ ಅಲ್ಲಿ ಸೇಫ್ ಪ್ಯಾಸೇಜ್ ಬೇಕು. ನಾವು ಅದನ್ನು ಕೊಡ್ತೀವಿ. ನಿಮ್ಮ ಇಂಧನ ಹಡಗುಗಳಿಗೆ ನಾವು ತೊಂದರೆ ಮಾಡೋದಕ್ಕೆ ಹೋಗೋದಿಲ್ಲ.
ನಮ್ಮ ಸೀಸ್ ಆಗಿರೋ 3 ಹಡಗುಗಳನ್ನು ನೀವು ಬಿಟ್ಟು ಬಿಡಿ ಅಂತ ಇರಾನ್ ಭಾರತದ ಜೊತೆ ಡೀಲ್ ಮಾಡಿಕೊಂಡಿದೆ. ಹಿಂಗಾಗಿ ಅಲ್ಲಿ ವಶಪಡಿಸಿಕೊಂಡ ಹಡಗುಗಳನ್ನು ಬಿಡೋದಕ್ಕೆ ಭಾರತ ಒಪ್ಪಿದೆ. ಭಾರತದ ಹಡಗುಗಳಿಗೆ ಇರಾನ್ ಪ್ಯಾಸೇಜ್ ಅನ್ನು ಕೊಡ್ತಾ ಇದೆ. ಅಷ್ಟೇ ಹೊರತು ಭಾರತದ ಮೇಲಿನ ಪ್ರೀತಿಗೋ ಅಥವಾ ಅಲ್ಲಿ ಮುಸ್ಲಿಮರಿದ್ದಾರೆ ಅವರಿಗೆ ಪಾಪ ಕಷ್ಟ ಆಗದೇ ಇರಲಿ ಅಂತ ಅವರು ಮಕ ನೋಡ್ಕೊಂಡು ಇರಾನ್ ಇದನ್ನೇನು ಮಾಡ್ತಾ ಇಲ್ಲ ಅನ್ನೋದು ಪಶ್ಚಿಮದ ವಿಶ್ಲೇಷಕರು ಕೆಲವರು ಹೇಳ್ತಾ ಇರೋ ಮಾತು. ಆದರೆ ಭಾರತ ಈ ಎಲ್ಲ ಊಹಾಪೋಹಗಳನ್ನ ಬೇಸ್ಲೆಸ್ ಅಂತ ತಳ್ಳಿ ಹಾಕಿದೆ. ಹಾಗೆ ಆ ಹಡಗುಗಳಿಗೂ ಇರಾನ್ಗೂ ಸಂಬಂಧ ಇಲ್ಲ ಅಂತ ಕೂಡ ಭಾರತ ಹೇಳಿದೆ. ಗೊತ್ತಿಲ್ಲ ಇಲ್ಲಿ ಹಡಗುಗಳ ವಿಷಯದಲ್ಲಿ ಮಾತುಕತೆ ಆಯಿತು ಅಥವಾ ಇರಾನಿಗೆ ಮಾನವೀಯ ನೆರವನ್ನು ಸಾಗಿಸುವ ಹಡಗುಗಳನ್ನ ಪರ್ಷಿಯನ್ ಗಲ್ಫ್ನ ಬಾಯಲ್ಲೇ ಅಂದ್ರೆ ಅರಬ್ಬಿ ಸಮುದ್ರದಲ್ಲೇ ನಾವು ಅಡ್ಡ ಹಾಕಿ ತಡೆದು ಬಿಡ್ತೀವಿ ಅಂತ ಭಾರತ ಇರಾನನ್ನು ಹೆದರಿಸ್ತೋ ಅಥವಾ ಭಾರತದ ಒಳ್ಳೆತನ ನೋಡಿ ಇವರು ಬುದ್ಧನ ನಾಡಿನವರು ಅಂತ ಇರಾನ್ ಭಾರತಕ್ಕೆ ಸಹಾಯ ಮಾಡ್ತೋ, ಬ್ರಿಕ್ಸ್ ಅಲ್ಲಿ ಭಾರತದ ನೆರವು ಬೇಕಾಗತ್ತೆ ಅಂತ ಭಾರತಕ್ಕೆ ಪ್ಯಾಸೇಜ್ ಅನ್ನ ಕೊಡ್ತೋ, ಅಲ್ಲಿ ನಿಜಕ್ಕೂ ಏನಾಯ್ತು ಅನ್ನೋದನ್ನ ಎಸ್ ಜೈಶಂಕರ್ ಹೇಳಬೇಕು ಅಥವಾ ಇರಾನ್ನ ವಿದೇಶಾಂಗ ಸಚಿವ ಅರ್ಗಾಚಿ ಹೇಳಬೇಕು. ಇದು ಅವರಿಗೆ ಮಾತ್ರ ಗೊತ್ತಿರೋ ವಿಷಯ. ಆದ್ರೆ ಇಲ್ಲಿ ಭಾರತ ಇರಾನಿನ ಹಡಗುಗಳನ್ನ ಬಿಡ್ತಾ ಇದೆ ಅನ್ನೋ ಸುದ್ದಿ ಹಬ್ಬಿಸಿ ಇಸ್ರೇಲ್ ಹಾಗೂ ಭಾರತದ ನಡುವೆ ಒಂದು ಕಿಚ್ಚು ಹಚ್ಚೋದು, ಭಾರತ ಯಾರ ಜೊತೆ ಬೇಕಾದರೂ ಹೇಗಾದರೂ ರಾಜಿ ಮಾಡಿಕೊಳ್ಳುತ್ತೆ, ಭಾರತವನ್ನ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಭಾವನೆಯನ್ನ ಮೂಡಿಸೋ ಪ್ರಯತ್ನ ಈ ಸುದ್ದಿಗಳ ಹಿಂದಿದೆ ಅನ್ನೋದು ಸುಳ್ಳಲ್ಲ. ಇನ್ನು ಇದನ್ನ ಕೂಡ ಅವರು ಎಷ್ಟು ಸುಂದರವಾಗಿ ಆರ್ಟಿಕ್ಯುಲೇಟ್ ಮಾಡ್ತಾರೆ ಅಂದ್ರೆ ಇದು ಭಾರತದ ಹಿಪೋಕ್ರಸಿ ಏನಲ್ಲ. ನೋಡಿ ಪಾಪ ಭಾರತ 1.4 ಬಿಲಿಯನ್ ಜನಸಂಖ್ಯೆ ಇರೋ ದೇಶ, ಅವರಿಗೆ ತೈಲ ಬೇಕು, ಅಲ್ಲಿನ ಕೃಷಿಗೆ ರಸಗೊಬ್ಬರಗಳು ಬೇಕು. ಈಗ ಮಾನ್ಸೂನ್ ಬೇರೆ ಅಲ್ಲಿ ಶುರು ಆಗುತ್ತೆ, ಕೃಷಿ ಚಟುವಟಿಕೆಗಳು ಭಾರತದಲ್ಲಿ ಗರಿ ಎದರುತ್ತವೆ. ಪರಿಸ್ಥಿತಿ ಏನೇ ಇರಲಿ ರೈತರಿಗೆ ರಸಗೊಬ್ಬರಗಳನ್ನು ಸರಬರಾಜು ಮಾಡದೇ ಇದ್ರೆ ಅಲ್ಲಿ ಆಂತರಿಕ ಸಮಸ್ಯೆ ಉಂಟಾಗುತ್ತೆ. ಪ್ರತಿಪಕ್ಷಗಳು ಕೂಡ ಗದ್ದಲ ಎಬ್ಬಿಸುತ್ತವೆ. ಹಾಗೆ ಕೃಷಿ ಉತ್ಪಾದನೆ ಕುಂಠಿತ ಆಗುತ್ತೆ. ಆ ರಸಗೊಬ್ಬರಗಳು ಚೈನಾದಿಂದಲೂ ಬರ್ತಾ ಇದ್ವು. ಆದರೆ ಮಾರ್ಚಲ್ಲಿ ಚೈನಾ ಪೆಟ್ರೋಲಿಯಂ ಮತ್ತು ರಸಗೊಬ್ಬರಗಳ ಎಕ್ಸ್ಪೋರ್ಟ್ ಅನ್ನ ನಿಲ್ಲಿಸಿದೆ. ಹಿಂಗಾಗಿ ಅಲ್ಲಿಂದ ಕೂಡ ಅವು ಸಿಗೋದಿಲ್ಲ. ಸೊ ಹಾರ್ಮೋಸ್ ಅನ್ನೋದು ಭಾರತಕ್ಕೆ ತುಂಬಾ ಇಂಪಾರ್ಟೆಂಟು. ಇರಾನ್ ಜೊತೆ ಭಾರತ ರಾಜಿ ಮಾಡ್ಕೋತಾ ಇದೆ ಅಂತ ಪಶ್ಚಿಮದ ಜನ ಹಬ್ಬಿಸ್ತಾ ಇದ್ದಾರೆ. ಇದು ಹೆಂಗಿದೆ ಅಂದ್ರೆ ಭಾರತ ಇರಾನ್ನ ಸರ್ವೋಚ್ಚ ನಾಯಕನ ಹತ್ಯೆಗೆ ಸಂತಾಪ ಸೂಚಿಸಲಿಲ್ಲ, ಇರಾನ್ ಅನ್ನ ಭಾರತ ದೂರ ಮಾಡ್ಕೊಳ್ತಾ ಇದೆ ಅಂತ ನಮ್ಮ ದೇಶದ ಒಳಗಿನ ಕೆಲವರು ಹಬ್ಬಿಸ್ತಾ ಇದ್ರೆ ಇರಾನ್ನ ಭಾರತ ಬಾಚಿ ತಬ್ಬುಕೊಳ್ತಾ ಇದೆ. ಅವರ ಸೀಸ್ ಆದ ಹಡಗುಗಳನ್ನ ಬಿಡೋದಕ್ಕೆ ಕೂಡ ಸಿದ್ಧ ಆಗಿದೆ. ಯಾಕೆ ಅಂದ್ರೆ ಭಾರತಕ್ಕೆ ತೈಲ, ಗ್ಯಾಸು, ರಸಗೊಬ್ಬರ ಇದೆಲ್ಲ ಬೇಕು. ಪಾಪ 1.4 ಬಿಲಿಯನ್ ಅಂದ್ರೆ 140 ಕೋಟಿ ಜನಸಂಖ್ಯೆ ಇರೋ ದೇಶ ಭಾರತ. ಅವರ ಅಗತ್ಯಗಳವರಿಗಿರುತ್ತವೆ ಅಂತ ಪಶ್ಚಿಮದ ಕೆಲವರು ಹಬ್ಬಿಸ್ತಾ ಇದ್ದಾರೆ. ಇದೆಲ್ಲವನ್ನ ಕೇಳಿಸ್ಕೊಂಡು ಕೂಡ ಭಾರತ ಸುಮ್ಮನಿದೆ, ತಣ್ಣಗೆ ನಗುತ್ತಾ ಇದೆ. ಯಾಕೆಂದ್ರೆ ಭಾರತ ರಸಗೊಬ್ಬರಕ್ಕಾಗಿ ಬರೀ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೇಲೆ ಮಾತ್ರ ಡಿಪೆಂಡ್ ಆಗಿಲ್ಲ. ರಷ್ಯಾದಿಂದ ಕೂಡ ಭಾರತಕ್ಕೆ ಸಾಕಷ್ಟು ರಸಗೊಬ್ಬರಗಳು ಬರುತ್ತವೆ. ಹಾಗೆ ರಸಗೊಬ್ಬರಕ್ಕೆ ಭಾರತ ಬೇರೆ ಬೇರೆ ಮೂಲಗಳನ್ನು ಕೂಡ ಇಟ್ಕೊಂಡಿದೆ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ ಕೂಡ ಒಂದಷ್ಟು ಕೆಮಿಕಲ್ಸ್ ಬರ್ತಾ ಇದ್ವು, ಅವು ಈ ಬಾರಿ ಬರೋದಿಲ್ಲ. ಅದಕ್ಕೂ ಭಾರತ ಬೇರೆ ಪರ್ಯಾಯ ಮಾರ್ಗಗಳನ್ನು ಹುಡುಕೊಳ್ಳುತ್ತೆ. ಇನ್ನು ನಮಗೆ ಪೆಟ್ರೋಲಿಯಂ ಖಂಡಿತ ಬೇಕು, ಗ್ಯಾಸ್ ನಮ್ಮ ಅಗತ್ಯ. ಅದನ್ನ ಬ್ಲಾಕ್ ಅಲ್ಲಿ ವಿಪರೀತವಾಗಿ ಮಾರಾಟ ಮಾಡ್ತಾರೆ. ಕಳ್ಳ ಸಾಗಾಣಿಕೆ, ಕೃತಕ ಅಭಾವ ಸೃಷ್ಟಿ ಇದೆಲ್ಲ ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ನಡೆಯುತ್ತೆ. ನೋಡಿ 140 ಕೋಟಿ ಜನಸಂಖ್ಯೆ ಇರೋ ದೇಶ. ಹೀಗಾಗಿ ಎಲ್ಲವನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದೆಲ್ಲವನ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಟ್ಟುಬಿಟ್ರು ಕೂಡ ಇಲ್ಲಿನ ಕೆಲ ಬಡವರ ಹೊಟ್ಟೆ ಮೇಲೆ ಹೊಡೆದಂಗಾಗುತ್ತೆ. ಹಿಂಗಾಗಿ ಅದು ಸಾಧ್ಯ ಆಗೋದಿಲ್ಲ. ಇನ್ನು ರೇಟು ಕೂಡ ನಮ್ಮಲ್ಲಿ ಜಾಸ್ತಿ ಆಗಬಾರ್ದು. ಹಾಗೆ ನಮ್ಮ ರೈತರಿಗೆ ಗೊಬ್ಬರಗಳ ಕೊರತೆನೂ ಆಗಬಾರ್ದು. ನಾವು ಯಾವುದಕ್ಕೂ ಪರ್ಯಾಯವನ್ನು ಹುಡುಕೊಳ್ಳೋದಕ್ಕೆ ಇದುವರೆಗೆ ಹೋಗಿಲ್ಲ. ಆ ಅವಕಾಶಗಳ ಅನ್ವೇಷಣೆ ಮಾಡೋ ಪ್ರಯತ್ನವನ್ನು ನಾವು ಮಾಡಲಿಲ್ಲ. ಹಾಗೆ ರಸಗೊಬ್ಬರಗಳ ಬಳಕೆಯನ್ನು ನಾವು ಕಡಿಮೆ ಕೂಡ ಮಾಡೋದಿಲ್ಲ. ಆ ಬಗ್ಗೆ ನಮಗೆ ಎಜುಕೇಟ್ ಮಾಡೋರು ಯಾರೂ ಇಲ್ಲ. ಯಾಕೆಂದರೆ ನಮ್ಮದು 140 ಕೋಟಿ ಜನಸಂಖ್ಯೆ ಇರೋ ದೇಶ. ಹೀಗಾಗಿ ನಮಗೆ ಎಲ್ಲ ಬೇಕು. ಹೀಗಾಗಿ ನಮ್ಮ ವಿದೇಶಾಂಗ ನೀತಿ ಕೂಡ ಕಾಲಕ್ಕೆ ತಕ್ಕ ಹಾಗೆ ಬದಲಾಗಿದೆ. ನಮಗೆ ಯಾವುದು ಲಾಭದಾಯಕ ಅದನ್ನು ನಾವು ಅಳವಡಿಸ್ಕೋತಾ ಹೋಗ್ತಾ ಇದ್ವಿ. ಬೇರೆ ಒಂದು ಕಾಲ ಇತ್ತು, ಗೋಧಿ ಬರ್ತಾ ಇಲ್ಲ ಅಂತ ಉಪವಾಸ ಮಾಡೋದಕ್ಕೆ ಸಿದ್ಧರಾಗೋ ಥರದ ಭಾರತೀಯರ ಸಂಖ್ಯೆ ನಮ್ಮ ದೇಶದಲ್ಲಿ ತುಂಬ ದೊಡ್ಡದಿತ್ತು. ಆದರೆ ಅಂಥವ್ರು ಈಗ ಇಲ್ಲ, ಆ ಸಂಖ್ಯೆ ಕಡಿಮೆ ಆಗಿದೆ. ಇಷ್ಟಕ್ಕೂ ಯಾಕ್ರಿ ಉಪವಾಸ ಮಾಡಬೇಕು? ಅದು ಎಲ್ಲಿಂದ ಸಿಗುತ್ತೋ ಅಲ್ಲಿಂದ ತರಿಸ್ಕೊಂಡ್ರೆ ಆಯ್ತಪ್ಪ ಅಲ್ವೇ? ಸೊ ಭಾರತದ ವಿದೇಶಾಂಗ ನೀತಿ ಆಲಿಪ್ತ ನೀತಿಗಿಂತ ಸ್ವಲ್ಪ ಮೇಲಕ್ಕೇರಿದೆ. ತಟಸ್ಥ ನೀತಿಯನ್ನ ಭಾರತ ಅಳವಡಿಸಿಕೊಂಡಿದೆ. ಹಾಗಂತ ಯಾರನ್ನು ದೂರ ಇಡೋದಕ್ಕೆ ಹೋಗ್ತಾ ಇಲ್ಲ. ನಮಗೆ ಅವರು ಬೇಕು, ನೀವು ಬೇಕು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಜಾಗತಿಕ ಶಾಂತಿ ಬೇಕು.
ನಾವು ಅವರ ಪರವೂ ಇಲ್ಲ, ಇವರ ಪರವೂ ಇಲ್ಲ, ಶಾಂತಿ ಪರ ಇದ್ದೀವಿ ಅನ್ನೋ ವಿಶೇಷ ನೀತಿಯನ್ನು ಭಾರತ ಈಗ ಅಳವಡಿಸ್ಕೊಂಡಿದೆ. ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಕಾಮೆಂಟು ಪ್ರತಿಯೊಬ್ಬರು ಓದೋ ಹಾಗಿರಲಿ, ಭಾಷೆ ಸಭ್ಯತೆಯ ಗಡಿಯನ್ನು ದಾಟದ ಹಾಗೆ ವಿಷಯನ ತಿಳಿಸೋ ಪ್ರಯತ್ನವನ್ನು ಮಾಡಿ. ಆ ಥರದ ಭಾಷೆಯನ್ನು ಬಳಸಿ ನಿಮ್ಮ ಅಭಿಪ್ರಾಯ ತಿಳಿಸೋ ಪ್ರಯತ್ನವನ್ನು ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.